ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಇವತ್ತು ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರುತ್ತೋ ಹೋಗೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಅವರು ವಾಪಸ್ ಬಂದರು ಕಂಡ್ರು ಅಂತ ಕೂಕೊಂಡಂಗೆ ಇವತ್ತು FIಗಳು ಆಫ್ಟರ್ ಅ ಲಾಂಗ್ ಟೈಮ್ FIಗಳು ವಾಪಸ್ ಬಂದಿರೋದಕ್ಕೆ ಮಾರ್ಕೆಟಲ್ಲಿ ಒಂದು ಸಣ್ಣ ಮಟ್ಟದ ಬೈಯಿಂಗ್ ಮಾಡೋದಕ್ಕೆ ದೊಡ್ಡ ರೀತಿಯಾದಂಥ ಸೆಲೆಬ್ರೇಷನ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತು ಹೆವಿ ವೆಯ್ಟ್ ಸ್ಟಾಕ್ಗಳಲ್ಲಿ ಇಂಥ ದೊಡ್ಡ ಮೂಮೆಂಟ್ ಬಂದಾಗ ಮಾರ್ಕೆಟ್ ಕೂಡ ಖಂಡಿತವಾಗ್ಲೂ ಮೇಲ್ಗಡೆ ಹೋಗಲೇಬೇಕು. ICICI ಬ್ಯಾಂಕು 3.22% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತು ನಿಫ್ಟಿ 50ಯ ಟಾಪ್ ಗೈನರ್ ಆಗಿದೆ. ಸುಮಾರು ಕಂಪ್ನಿಗಳಲ್ಲಿ ಶ್ರೀರಾಮ್ ಫೈನಾನ್ಸು, M&M ಇದರಲ್ಲೆಲ್ಲದರಲ್ಲೂ ಕೂಡ ನಿಮಗೆ 3%, L&T ಇದರೆಲ್ಲ ಹೆವಿ ವೇಟ್ ಸ್ಟಾಕ್ಗಳಲ್ಲಿ 3% ಮೂವ್ಮೆಂಟ್ ಬಂದಿರೋದು ನಿಫ್ಟಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು. ಮೋರೋವರ್ ಯಾವುದೂ ಕೂಡ ಆ್ಯಸ್ ಎ ಸೆಕ್ಟರ್ ಆಗಿ ರೆಡ್ ಆಗಲಿಲ್ಲ ಇವತ್ತು. ಸೊ ಅದು ಒಂದು ಪಾಸಿಟಿವ್ ಬೆಳವಣಿಗೆ. ಐ ಥಿಂಕ್ ಬಜಾಜ್ ಫಿನ್ ಸರ್ವಿಸು ಅದ್ರ ಬಗ್ಗೆ ಒಂದು ನ್ಯೂಸ್ ಕೂಡ ಬಂದಿದೆ, ಅವ್ರದ್ದು ಇನ್ಶೂರೆನ್ಸ್ ವಿಂಗು ಸಪ್ರೇಷನ್ ಆಗ್ತಾ ಇರೋಂಥದ್ದು. ಅದು 1.44% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ ಎಲ್ಲ ಗ್ರೀನು. ಪಿಡಿಲೈಟು 0.72% ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಝೊಮ್ಯಾಟೊ ಅಂತ ಕಾಣಿಸುತ್ತೆ 7% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಹಾಗಾದರೆ ಇದೇನು ವಾಪಸ್ ಎಲ್ಲ ಮುಗಿತಾ, ನೆಗೆಟಿವ್ ಫೇಸ್ ಎಲ್ಲ ಮುಗಿತಾ ಮಾರ್ಕೆಟ್ನಲ್ಲಿ ಇನ್ನೇನಿದ್ರು ಫುಲ್ ಗ್ರೀನಾ ಅಂದರೆ ಇಲ್ಲ, ಇನ್ನೂ ಅದನ್ನ ಮಾರ್ಕೆಟು ಹೇಳಬೇಕು. 22,800 ಖಂಡಿತವಾಗ್ಲೂ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಝೋನ್ ಅಂತ ಮಾತಾಡಿದ್ವಿ. ಇವತ್ತು 22,000 ಟೆಸ್ಟ್ ಆಗಿರುವಂಥದ್ದು ತುಂಬ ಒಂದು ವೆಲ್ಕಮಿಂಗ್ ಮೂವ್. ಯಾಕೆಂತಂದರೆ ಈ ಹಿಂದೆ ಏನು ಲೋಯರ್ ಹೈ ಲೋಯರ್ ಲೋ ಬರ್ತಾ ಇತ್ತು ಅದರ ಒಂದು ಸ್ಟೇಜ್ನ ಇವಾಗ ಬಂದಿದೆ ಅಂತ ಆಯಿತು. ಈಗ 22,800 ಮೇಲ್ಗಡೆ ಟ್ರಾವೆಲ್ ಆಗ್ತಾ ಹೋಯಿತು ಅಂದರೆ ಖಂಡಿತ 23,000 ಅನ್ನೋದು ನೆಕ್ಸ್ಟ್ ಸಪೋರ್ಟ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ ರೌಂಡ್ ಲೆವೆಲ್ ಕೂಡ. ಸೊ ನೋಡೋಣ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಇದು 23,000 ತನಕ ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಆ ಮಟ್ಟಿಗೆ ನಾವು ನೋಡೋದಾದ್ರೆ ಪಾಸಿಟಿವ್ ಆಗಿ ಇರ್ಬೋದು. ಯಾಕೆಂತಂದರೆ ಇಲ್ಲಿ ಬಂದಿದ್ದು ನಿಧಾನಕ್ಕೆ ಬಂದು ಒಂದೇ ಸಲ ಅಟೆಂಡ್ ಮಾಡ್ಕೊಂಡು 23,800 ಬಿದ್ದಿತ್ತು ಅಂದರೆ ಓಕೆ ಇನ್ನೂ ಒಂದು ಲೋ ಆಗ್ತಾ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಏನು ಮಾಡಿದೆ, ಇಲ್ಲಿ ಮಾರ್ಕೆಟ್ ಒಂದು ವಾರ ನಿಂತಿದೆ. ಅದಕ್ಕೆ ಹೇಳೋಂಥದ್ದು ಆಪ್ಷನ್ ಸೆಲ್ಲರ್ಸ್ ಯಾವಾಗ ಈ ಝೋನಲ್ಲಿ ನೀವು ಆಲ್ರೆಡಿ ಈ ಥರ ಒಂದು ಕ್ಯಾಂಡಲ್ ಮಾಡಿದೆ ಅಂತಂದ್ರೆ ಮಾತಾಡಿದ್ವಿ, ಇದ್ರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗ್ಬೋದು ಅಂತ. ಅದನ್ನು ಬಿಟ್ಟು ಹೊರಗಡೆ ಬರ್ತಿದೆ ಅಂದರೆ ಆವಾಗ ಆಪ್ಷನ್ ಬಯರ್ಸ್ ಆಕ್ಟಿವೇಟ್ ಆಗಬೇಕು. ಸುಮಾರು ಜನ ಎಕ್ಸ್ಪೈರಿ ದಿನ ಅಂತ ಅನ್ಕೊಂಡಿದ್ವಿ, ಎಕ್ಸ್ಪೈರಿ ಹೊರತುಪಡಿಸಿದ ದಿನ ಅಂದರೆ ನಿಫ್ಟಿ ಎಕ್ಸ್ಪೈರಿ ಅಲ್ಲದೆ ಬೇರೆ ಯಾವುದೋ ಎಕ್ಸ್ಪೈರಿ ದಿನ ನಾನು ಮೂಮೆಂಟ್ ಕೊಟ್ಟರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ, ನಿಮಗೆ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಅದು ಇವತ್ತು ಆಗಿದೆ. ಮೋರೋವರ್ ಏನಾಗಿದೆ, ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಮಾಡಿಕೊಂಡು ಆಗಿದೆ. ಎಲ್ಲಿ 22,600 ಒಂದು ಟಿಕ್ನ ಮಾಡಿಬಿಟ್ಟು ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಅಂದರೆ ಅರ್ಥ ಏನು ನೋಡಿ, ಈಗ ಮುಂದೆ ಯಾವುದೇ ಕಾರಣಕ್ಕಾದರೂ 22,600ಕ್ಕಿಂತ ಒಳಗಡೆ ಮತ್ತೆ ತಿರ್ಗಾ ಮಾರ್ಕೆಟ್ ಬಂತು ಅಂದರೆ ಆಗ ನಾವು ಮತ್ತೆ ಪಾಸಿಟಿವ್ ಆಗಿ ನೋಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಷ್ಟು ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆ 22,600 ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿದೆ ಅಂದರೆ ಈ ಗ್ಯಾಪ್ ಮತ್ತೆ ಇವಾಗ ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತೇ ಒಂದ್ಸಲ ಬಂದು ಇಲ್ಲಿ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಇನ್ನೇನಿದ್ರು ಸುಮ್ಮನೆ ಮೇಲ್ಗಡೆ ಹೋಗ್ತಾ ಇರಬೇಕು. ಅಪ್ಪಿ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ 22,600 ಒಳಗಡೆ ಬಂದು ಕ್ಲೋಸಿಂಗ್ ಆಯಿತು, ಈ ರೀತಿ ಆಯಿತು ಅಂದರೆ ಇವತ್ತು ಯಾರಾದರೂ ಲಾಂಗ್ ಪೊಸಿಷನ್ ತೊಗೊಂಡಿದ್ರಿ ಎಕ್ಸ್ಪೈರಿಗೆ ಮತ್ತೊಂದು ಅಂದರೆ ದಯವಿಟ್ಟು ನೀವು ಆಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಟ್ ಬಂದಿರುವಂಥ ಮೂಮೆಂಟು ಆಫ್ಟರ್ ಅ ಲಾಂಗ್ ಬಸ್ ಸ್ಟ್ಯಾಂಡ್ ಬಂದಿರೋದ್ರೆ ಏನು ಮಾತಾಡ್ತಾ ಇರ್ತೀವಿ, ಗ್ರೇಟರ್ ದ ಬಸ್ ಸ್ಟ್ಯಾಂಡ್, ಲಾಂಗರ್ ದ ಬಸ್ ಸ್ಟ್ಯಾಂಡ್, ಗ್ರೇಟರ್ ದ ರಿಸಲ್ಟ್ಸ್. ಇಷ್ಟು ಬಂದಿರೋದ್ರಿಂದ ಇದಕ್ಕೆ ಸರಿ ಹೋಗಬೇಕು ಅಂತಂದರೆ ಒಂದು 300-400 ಪಾಯಿಂಟ್ ಅಂದ್ರೂ ಕೂಡ 23,000 ಈ ಎಕ್ಸ್ಪೈರಿಗೆ ಕಾಣಿಸ್ತಾ ಇದೆ. ಆ ಥರ ಹೋಗುವಂಥ ಬೆಳವಣಿಗೆ. ಬಿಕಾಸ್ ಬ್ಯಾಂಕ್ ನಿಫ್ಟಿಯಿಂದನೂ ಕೂಡ ಆ ಸಪೋರ್ಟ್ ಬಂದಿದೆ. ಸೊ ಖಂಡಿತವಾಗ್ಲೂ ಒಳ್ಳೆ ಮೂಮೆಂಟು. ಕೆಳಗಡೆ ಬಂದರೆ ಇವಾಗ 22,800 ಅಲ್ಲೇ ಒಂದು ಸಪೋರ್ಟ್ ಇದೆ. ಸೊ 22,800, 750 ಈ ಝೋನ್ ಎಲ್ಲ ಸಪೋರ್ಟ್ ಥರ ಆಕ್ಟ್ ಆಗಬೇಕು. ಬಟ್ ಇನ್ ಕೇಸ್ 22,600 ಅಂದರೆ ಇವತ್ತಿನ ಲೋಗಿಂತ ಒಳಗಡೆ ಬರ್ತಾ ಹೋಯಿತು ಅಂದರೆ ಖಂಡಿತ ಅಲ್ಲಿ ನೆಗೆಟಿವ್ ಅಂತ ನೀವು ಅರ್ಥ ಮಾಡ್ಕೊತ ಹೋಗಬೇಕು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಎಂಥ ಮೂವ್ ನೋಡಿ, ಒಂದು ದಿನ ಸಾಕು ಬ್ಯಾಂಕ್ ನಿಫ್ಟಿಗೆ ಇಂಥ ಮೂವ್ಮೆಂಟ್ ಮಾಡೋಕ್ಕೆ. ಡಬ್ಲ್ಯೂ ಪ್ಯಾಟರ್ನ್ ಏನಂತ ಮಾತಾಡ್ತಾ ಇದ್ವಿ, ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, ಸ್ವಲ್ಪ ಶಾರ್ಟ್ ಕವರಿಂಗ್ ಬರೋ ಥರ ಕಾಣಿಸ್ತಾ ಇದೆ ಅಂತಲ್ಲ, ಅದಾಗಿದೆ. ಮೇಲ್ಗಡೆ ಹೋದರೆ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ 49,800 ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ನೋಡೋಣ ನಾಳೆ ಬ್ಯಾಂಕ್ ನಿಫ್ಟಿ ಅಲ್ಲಿ ತನಕ ಹೋಗುತ್ತಾ ಏನು ಅಂತ. ಇದರಲ್ಲೂ ಕೂಡ ಸೇಮ್ ಈಗ 48,500-600 ಈ ಝೋನ್ ಇದೆಯಲ್ಲ, ಈ 48,600 ಇದಕ್ಕಿಂತ ಕೆಳಗಡೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ ನಿಫ್ಟಿ ಬರಬಾರ್ದು. ಈ 48,600ಕ್ಕಿಂತ ಏನಾದ್ರು ಕೆಳಗಡೆ ಬರ್ತೀರಿ ಅಂದರೆ ಅನ್ಕೋಬೇಕು ನೀವಲ್ಲಿ ಓಕೆ ಇದು ಇನ್ನೂ ಒಂದು ಲೋಗೆ ಅಥವಾ ಈ ಪ್ಯಾಟರ್ನ ಒಂದು ಫೇಲ್ಯೂರ್ ಆಗೋಕ್ಕೆ ಕಾರಣ ಆಗ್ತಾ ಇದೆ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊತ ಹೋಗಬೇಕು. ಅದಲ್ಲದೆ ಇಂಡಿಯಾ ವಿಕ್ಸ್ ಅಂತ ನೋಡಿದ್ರೆ ನೋಡಿ ಎಂಥ ಶಾರ್ಪ್ ಫಾಲ್ ಆಗಿತ್ತು ಇಂಡಿಯಾ ವಿಕ್ಸ್. ಈ ಥರ ಆಗಿದೆ ಯಾವತ್ತಾರು ನೋಡಿದ್ವಾ, ಇಲ್ಲಿ ಯಾವತ್ತೂ ಒಂದಿನ ಆಗಿದ್ಬಿಟ್ರೆ ಇವತ್ತು 12ಕ್ಕಿಂತ ಕೆಳಗಡೆ ಬಂದಿತ್ತು, ವಿಚ್ ಇಸ್ ಎಗೇನ್ ಒಂದು ಪಾಸಿಟಿವ್ ಸೈನ್ನ ತೋರಿಸುತ್ತೆ. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಇಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ 13ಕ್ಕೆ ಮತ್ತೆ ವಾಪಸ್ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. ನೋಡೋಣ, ಇನ್ನು ಫಸ್ಟ್ ಅಟೆಂಪ್ಟ್ ಅಲ್ವಾ, ಬಟ್ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಆ ಸಪೋರ್ಟಲ್ಲಿ ಬಂದಿರೋದ್ರಿಂದ ನಮಗದು ಪಾಸಿಟಿವ್ ಆಗಿ ನಾವು ನೋಡ್ತಾ ಹೋಗಬೇಕು. ಅದೇ ರೀತಿ ಸೆನ್ಸೆಕ್ಸ್ ಎಕ್ಸ್ಪೈರಿ ನೆನ್ನೆ 74,500-600 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಮೇಲ್ಗಡೆ ಏನಾದರೂ ಇದು ಹೋಯ್ತು, ಈ ಚಾನಲ್ನ ಉಳಿಸ್ಕೋಬೋದಾ ಅಂತ ಕೊಟ್ಟಿದ್ದೆ ನಾನು, ಯಾರು ನೋಡಿಲ್ಲ ಅಂದರೆ ನೀವು ನೋಡ್ತಾ ಹೋಗ್ಬೋದು. ಆ ರೀತಿ ಆದರೆ ಇಲ್ಲಿ ತನಕ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತೇನಾಯಿತು, ಓಪನಿಂಗಲ್ಲಿ ಅಲ್ಲಾದಾಗ ನಿಮ್ಗೆ ಅರ್ಥ ಏನಂತ ಗೊತ್ತಿರಬೇಕು. ಇಲ್ಲಿ ಓಕೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ನ ಮೇಲ್ಗಡೆ ಹೋಗಿ ಇಷ್ಟು ದೊಡ್ಡ ಮಾರಬೋಜಿ ಕ್ಯಾಂಡಲ್ ಮಾಡ್ತಾ ಇದೆ ಅಂದರೆ ವಾಪಸ್ ಬಂದರೂ ಅಲ್ಲಿ ಸಪೋರ್ಟ್ ಬರುತ್ತೆ. ಇನ್ನು ಓಪನಿಂಗಲ್ಲಿ ಆಯಿತು ಅಂದರೆ ಇಡೀ ದಿನ ಇನ್ನು ಮೇಲ್ಗಡೆ ಹೋಗ್ತಾನೆ ಇರುತ್ತೆ ಅಂತ. ಅದೇ ರೀತಿ ಆಯಿತು 75,300-350 ಈ ಒಂದು ಗ್ಯಾಪ್ ಇದ್ದಿತ್ತು, ಅದನ್ನು ಕೂಡ ಈಗ ಸೆನ್ಸೆಕ್ಸಲ್ಲಿ ಫಿಲ್ ಆಗಿದೆ. ಸೊ ಸೆನ್ಸೆಕ್ಸಲ್ಲಿ ನೆಕ್ಸ್ಟ್ ಯಾವ ಲೆವೆಲ್ಗಳು ಕಾಣಿಸ್ತಾ ಇದೆ ಅಂತ ನೋಡೋದಾದರೆ 75,800 ಈ ಝೋನ್ ಇದೆಯಲ್ಲ, 76,000 ಇದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಇದೆ. ಸೊ 76,000 ತನಕ
ಸೆನ್ಸೆಕ್ಸು ಮೇಲ್ಗಡೆ ಹೋಗುತ್ತೆ ಏನು ಕತೆ ಅಂತ ನೋಡೋಣ. ಇನ್ನೂ ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗಿದೆ ನೋಡಿ, ದಯವಿಟ್ಟು ಅರ್ಜೆಂಟ್ ಮಾಡ್ಕೋಬಾರ್ದು. ಇದು ಕೇಳೋಂಥದ್ದು ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಹೈ ಮಾಡ್ತಾ ಇತ್ತು. ಈಗಲೂ ಕೂಡ ಇದು ಇದೇ ಪ್ಯಾಟರ್ನಲ್ಲಿದೆ, ಏನೂ ಬದಲಾವಣೆ ಆಗಿಲ್ಲ. ಯಾವಾಗ ಆಗುತ್ತೆ 78,000 ಬಿಟ್ಟು ಮೇಲ್ಗಡೆ ಏನಾದ್ರು ಹೋಯಿತು ಅಂದರೆ ಆಗ ಓಕೆ, ಈ ಪ್ಯಾಟರ್ನ್ ಮುಗಿತು, ಈಗ ಒಂದು ಶಾರ್ಟ್ ಕವರಿಂಗ್ ವಾಪಸ್ ಶುರುವಾಗಿದೆ. ಏನು ಬೇಕಾದ್ರೂ ಹೇಳ್ಬೋದು ನೀವು, ಯು ಶೇಪ್ ಏನು ಬೇಕಾದ್ರೂ ರಿಕವರಿ ಅಂತ ಮಾತಾಡ್ತಾ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಎಲ್ಲ ಈ ಥರ ಗ್ರೀನ್ ಕ್ಯಾಂಡಲೇ ಬಂದಿಲ್ವಾ ಅಂದರೆ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿತ್ತು, ಮುಗೀತು, ಬಾಟಮು ಇಲ್ಲಿಂದನೇ ಫುಲ್ ಮೇಲ್ಗಡೆ ಹೋಯಿತು ಅಂತ ತಗೊಂಡಿರ್ಬೋದು. ಇಲ್ಲಿ ನೋಡಿ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿ ಗ್ಯಾಪ್ ಓಪನಿಂಗ್ಗಳಾಗಿ ಈ ರೀತಿ ಮೇಲ್ಗಡೆ ಹೋಗಿದೆ. ಆಮೇಲೆ ಏನಾಯಿತು, ಅದೇ ರೀತಿಯಾಗಿ ಬಿದ್ದಿದೆ. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಆಯಿತು, ಶಾರ್ಟ್ ಕವರಿಂಗ್ ಬಂದಿರೋದಂಥದ್ದು ಒಂದು ಪಾಸ್ ಆಗಿ ಬಂದಿರೋದು ಸ್ವಾಗತಾರ್ಹ ಬೆಳವಣಿಗೆ. ಒಂದು ರೌಂಡ್ ಲೆವೆಲ್ ಹತ್ರ ಒಂದು ಸುಮಾರು ಇಂಡೆಕ್ಸ್ಗಳಲ್ಲಿ ಒಂದು ಸುಮಾರು ದಿನದ ಒಂದು ಕನ್ಸಲ್ಟೇಷನ್ ಆಗಿಬಿಟ್ಟು ಬಂದಿರುತ್ತದೆ. ಬಟ್ ತುಂಬ ಏನಾದ್ರು ಚೇಂಜ್ ಆಗಿದೆಯಾ, ಪಾಸಿಟಿವಿಟಿ ಬಂದಿದೆಯಾ, ಏನಾದರೂ ಆಗಿದೆಯಾ, ಇನ್ನೂ ಖಂಡಿತ ಆಗಿಲ್ಲ. ಸೊ ನೋಡೋಣ ಏನು ಮಾಡುತ್ತೆ ಮಾರ್ಕೆಟ್. ಆ ಕನ್ಫರ್ಮೇಷನ್ ಕೊಡೋ ತನಕ ಅಗ್ರೆಸಿವ್ ಆಗಿ ಒಂದು ಫೋಮನಲ್ಲಿ ಅಯ್ಯೋ ನಾನು ಇನ್ವೆಸ್ಟ್ ಮಾಡಲಿಲ್ಲ ಅಂತ ಇನ್ವೆಸ್ಟ್ ಮಾಡೋವಂಥದ್ದು ಬೇಡ. ಯಾವತ್ತೂ ಫಂಡಮೆಂಟಲ್ಸೇ. ಸೊ ಏನೇ ಶಾರ್ಟ್ ಕವರಿಂಗ್ ಕೊಡ್ತಾರೆ, ಮತ್ತು ಸಣ್ಣ ಪುಟ್ಟದ್ದು ಶಾರ್ಟ್ ಟರ್ಮ್ ಟ್ರೇಡ್ಗಳು ಅದನ್ನು ತೊಗೊಳಕ್ಕೆ ಏನೂ ತೊಂದರೆ ಇಲ್ಲ. ಇವತ್ತು ಸಣ್ಣ ಪುಟ್ಟ ಸ್ಟಾಕ್ಗಳ ಬಗ್ಗೆ ಹೇಳೋಕ್ಕಾಗಲ್ಲ, ಬಟ್ 7%, 8% ಸುಮಾರು ಸ್ಟಾಕ್ಗಳಲ್ಲಿ ಮೂವ್ಮೆಂಟ್ ಆಗಿದೆ, ನಿಮ್ಗೆ ಗೊತ್ತಿದೆ. ಸೊ ಆ ಥರದ್ದು ನೀವು ಆಪರ್ಚುನಿಟಿ ತಗೊಂತ ಹೋಗ್ಬೋದು. ಆದರೆ ಲಂಸಮ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಈಗ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇಂಥ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ಗಳಲ್ಲಿ ಮಾತ್ರ ನೀವು ಇರಿ ಅಂತಲೇ ಕೇಳ್ಕೊತೀನಿ. ಮತ್ತು ಯಾಕೆಂತಂದರೆ ಇನ್ನೂ ಕೂಡ ಏನೂ ಕನ್ಫರ್ಮೇಷನ್ನ ಕೊಟ್ಟಿಲ್ಲ ಮಾರ್ಕೆಟು. ಬಟ್ ಶಾರ್ಟ್ ಟರ್ಮ್ ಟ್ರೇಡ್ಸು, ಸ್ವಿಂಗ್ ಟ್ರೇಡ್ಸು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಒಂದು ಡಿಫೈನ್ ಸ್ಟಾಪ್ ಲಾಸ್ ಒಂದಿಷ್ಟು ಪೀರಿಯಡ್ಗೆ ಅಂತ ಇಟ್ಕೊಂಡು ಮಾಡಿರ್ತೀವಿ, ಅದೇನೂ ತೊಂದರೆ ಆಗೋದಿಲ್ಲ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಯಾವುದು ಗೋಲ್ಡು ಮತ್ತು ಆಲ್ ಟೈಮ್ ಹೈ ಇವತ್ತು ಹೇಳಿದ್ವಲ್ಲ, ಮೊನ್ನೆ ಮಾತಾಡಿದ್ವಿ. ಇವತ್ತು ಏನಂತ ಈ ಆಲ್ ಟೈಮ್ ಹೈಗಳಲ್ಲಿ ಇದು ಕ್ರಮಿಸದ ದಾರಿ, ಅದು ಎಷ್ಟು ದೂರ ಬೇಕಾಗ್ತಾ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ತಾ ಹೋಗ್ಬೋದು. ಇಷ್ಟು ದೊಡ್ಡ ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಕೊಡ್ತಾ ಇರೋದ್ರಿಂದ 90,000 ಹೋಗುತ್ತೋ, 1,00,000 ಹೋಗುತ್ತೋ, ಏನು ಮಾಡುತ್ತೆ ನೋಡೋಣ. ಗೋಲ್ಡ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ, ಏನೇನು ಇಂಪ್ಲಿಕೇಶನ್ ಆಗ್ಬೋದು, ಡಾಲರ್ಗೂ ಗೋಲ್ಡು ಏನು ನಡೀತಾ ಇದೆ ಅಂತ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನೀವು ಭಾನುವಾರದ ವೀಡಿಯೋನ ನೋಡಬೇಕು. ಪ್ರೀಮಿಯರ್ನಲ್ಲಿ ಪ್ರಸಾರ ಆಗಿತ್ತು. ಅದೇ ರೀತಿಯಾಗಿ USD INR ನೀವು ನೋಡ್ತಾ ಬರೋದಾದರೆ ಕಮ್ಮಿ ಆಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ವೆರಿ ಗುಡ್. ಸೊ ಅದೇ ರೀತಿಯಾಗಿ ನಾವು ಒಂದು ಇಂಡೆಕ್ಸ್ ಇದೆ ಅಂತ ಮಾತಾಡಿದ್ವಿ ಅಲ್ವಾ, ಯಾವುದನ್ನ ಡಾಲರ್ ಇಂಡೆಕ್ಸ್ ಅಂತ ಕರಿತೀವಿ. ಆ ಡಾಲರ್ ಇಂಡೆಕ್ಸ್ ಏನಾದ್ರು 102 ಅದಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಕೆಳಗಡೆ ಇವರು ಮಾರ್ಕೆಟ್ FIಗಳು ವಾಪಸ್ ಬಂದು ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ ಅಂತ ಮಾತಾಡಿದ್ವಿ. ಈಗಲೂ ಕೂಡ ನೋಡಿ ಅದು 103 ಆ ಲೆವೆಲಲ್ಲಿದೆ. 102 ಅಥವಾ ಅದಕ್ಕಿಂತ ಕೆಳಗಡೆ ಬಂತು ಅಂದರೆ FIಗಳು ಇವತ್ತು ಒಂದಿನ ಅಪ್ಪಿತಪ್ಪಿ ಬೈಯಿಂಗ್ ಮಾಡಿರ್ಬೋದು, ಬ್ಲಾಕ್ ಡೀಲ್ಗಳಾಗಿರ್ಬೋದು, ಏನು ಬೇಕಾಗಿರ್ಬೋದು. ಬಟ್ ಏನಾದ್ರು 102 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ FIಗಳು ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡ್ತಾ ಹೋಗ್ಬೋದು. ಯಾಕೆ ಈ ಥರ ಅನ್ಸುತ್ತೆ ಅಂದರೆ FIಗಳು ಬೈ ಮಾಡಿ ಯಾವ ಕಾಲ ಆಗಿತ್ತಲ್ವಾ. ಸೊ FIಗಳು ಬೈ ಮಾಡಿದಲ್ಲೇ ಸುಮಾರು ದಿನ ಆಗೋಗಿತ್ತು. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಎಲ್ಲಿದೆ ನೋಡಿ ಮಂತ್ಲಿ ಡೇಟಾ ಯಾವ್ದಾರ ನೋಡಿ, ಇಲ್ಲೆಲ್ಲ ರೆಡ್ ಎಲ್ಲಿಂದ ರೆಡ್ ಇದ್ದಾರೆ. ಲಾಸ್ಟ್ ಜನವರಿಯಿಂದನೂ ಕೂಡ ಇವ್ರದ್ದು ನೆಟ್ ಪಾಸಿಟಿವ್ ಅಂತ ಆಗಿರೋದು ಯಾವಾಗಿದೆ ಅಂತ ನನಗಂತೂ ನೆನಪೇ ಆಗ್ತಾ ಇಲ್ಲ. ಯಾವುದೋ ಒಂದು ಸೆಪ್ಟೆಂಬರ್ 2024 ಅವಾಗ ಮಾತ್ರ FIಗಳು ಕ್ಯಾಶ್ ಮಾರ್ಕೆಟಲ್ಲಿ ಪಾಸಿಟಿವ್ ಆಗಿದ್ರು. ಅಕ್ಟೋಬರಿಂದ ಕಂಟಿನ್ಯೂಸ್ ಆಗಿ ಮಾರ್ತಾ ಬಂದಿದ್ದಾರೆ ಆನ್ ಮಂತ್ಲಿ ಬೇಸಿಸ್. ಲಾಸ್ಟ್ ಇಯರ್ ನೀವು ಓವರ್ ಆಲ್ ಇಯರ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಐ ಥಿಂಕ್ ಜೂನ್ ಜುಲೈಯಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ 2,000 ಕೋಟಿ 5,000 ಕೋಟಿ ಬೈ ಮಾಡಿದ್ರು. ಅದನ್ನು ಬಿಟ್ಟು ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಇಯರ್ ಮಾರ್ಚಲ್ಲಿ ಒಂದು ಬೈ ಮಾಡಿದ್ರು. ಅದು ಬಿಟ್ಟರೆ ಲಾಸ್ಟ್ ಇಯರು 3-4 ತಿಂಗಳು ಬಿಟ್ಟರೆ ಇನ್ನೆಲ್ಲ ತಿಂಗಳು ಸೆಲ್ಲಿಂಗೇ ಮಾಡಿರುತ್ತೆ. ಸೊ 2023 ಬಿಟ್ಟರೆ ಅಂಥ ಒಂದು ಬೈಯಿಂಗು ಇದುವರೆಗೂ FIಗಳು ಮಾಡೇ ಇಲ್ಲ. 2024ರಿಂದನೂ ಮಾರ್ತಾನೆ ಬರ್ತಾ ಇದ್ದಾರೆ. ಬಟ್ ಕನ್ಸಿಸ್ಟೆಂಟಾಗಿ 6-7 ತಿಂಗಳು ಮಾರಿದ್ದಂಥದ್ದು ಅನ್ನೋದು ಈಗಾಗಿತ್ತು. ಮಾರ್ಚ್ ಇನ್ನೂ ನಡೀತಾ ಇದೆ, ನೋಡೋಣ. ಮಾರ್ಚಲ್ಲಿ ಆಲ್ರೆಡಿ 24,000 ಕೋಟಿ ಮೈನಸ್ ಎಲ್ಲ ಇದ್ದಾರೆ. ಸೊ ಅದೇ ರೀತಿ ಆಗುತ್ತೆ ಏನು ಕತೆ ಅಂತ. ಇವತ್ತು ಡೈಲಿ ಡೇಟಾ ಅಂತ ನೋಡೋದಾದ್ರೆ ಎಷ್ಟು ಇವತ್ತು ಬೈ ಮಾಡಿರುವಂಥದ್ದು ವೆರಿ ಸ್ಮಾಲ್ ಅಮೌಂಟ್ ಅಲ್ವಾ, 1,463 ಕೋಟಿ ಅಂತ ಹೇಳ್ತಾ ಇದೆ ಇಲ್ಲಿ. ಯಾವತ್ತಿಗೆ ಇವತ್ತು 18 ಮಾರ್ಚಿಗೆ. ಅದೇ ರೀತಿಗೆ DAಗಳು 2,000 ಕೋಟಿ ಮಾರಿದ್ದಾರೆ. ಸೊ ನೆಟ್ ಫಿಗರ್ ಇಬ್ಬರಿಂದ ಒಂದು ಬೈಯಿಂಗೇ ಆಗಿದೆ. ಹೋಪ್ಫುಲಿ ರಿಟೇಲರ್ಸ್ ಕೂಡ ಬೈಯಿಂಗೇ ಮಾಡಿರ್ಬೋದು. ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಸಿಲ್ವರು ಇದೆಲ್ಲ ಕೂಡ ಇವಾಗ ಗೋಲ್ಡ್ ಜೊತೆ ಇದು ಕೂಡ 1,00,000 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಕ್ರೂಡ್ ಆಯಿಲು ನೋಡಿ ನೆಕ್ಸ್ಟ್ ಎಕ್ಸ್ಪೈರಿ ಎಷ್ಟರಿಗೆ ನನಗೆ ಯಾಕೋ ಕ್ರೂಡ್ ಆಯಿಲಲ್ಲಿ ಒಂದು ಶಾರ್ಪ್ ಬೌನ್ಸ್ ಬರುತ್ತೆ ಅಂತ ಅನಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಈ 5,800 ಈ ಲೆವೆಲ್ನ ಏನಾದ್ರು ರಿಟೈನ್ ಆಯಿತು ಅಂತಂದರೆ ಇಲ್ಲಿ ನಮಗೆ ಮತ್ತೆ ಒಂದು ಈ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಅಟೆಂಡ್ ಮಾಡೋಂಥದ್ದು ಒಂದು 7,200 ಲೆವೆಲ್ಗೆ ಹೋಗುವಂಥ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತಂದರೆ ಈ ಥರ ಆಗೋಕ್ಕೆ ನೋಡಿ ಇವಾಗ ಕನ್ಫ್ಯೂಷನ್ ಇರುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದೆ ಅಂತಲ್ವಾ. ಇಲ್ಲಿ ಒಂದು ದೊಡ್ಡದಾಗಿ ಕೋವಿಡಿಂದ ಆದಮೇಲೆ ಒಂದು ದೊಡ್ಡ ಮೂಮೆಂಟ್ ಬಂದಿತ್ತು, ಆಗ ಅದಕ್ಕೆ ಈಗ ಒಂದು ದೊಡ್ಡ ಪಾಸ್ ಆಗಿದೆ. ಸೊ ಈಗ ಪಾಸ್ ಆಗಿರೋದ್ರಿಂದ ಇದಕ್ಕೆ ವಾಪಸ್ ಮತ್ತೆ ಬ್ರೇಕ್ಔಟ್ ಕೊಡುತ್ತಾ ಏನು ಅನ್ನೋದನ್ನು ನೋಡ್ತಾ ಇರಬೇಕು. ಯಾಕಂದರೆ ಲೋ ಸಸ್ಟೇನ್ ಆಗ್ತಾ ಇದೆ, ಹೈಗಳು ಕೆಳಗಡೆ ಮಾಡ್ಕೊತಾ ಬರ್ತಾ ಇದೆ. ಸೊ ನೋಡೋಣ ಅದೇನಾದರೂ ಇದನ್ನ ಒಂದು ಏನಂತ ಕರಿತೀವಿ, ಇದನ್ನ ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿಬೋದಾ, ಇದನ್ನ ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿಬೋದಾ, ಅಥವಾ ರೈಸಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ. ಬಟ್ ಆ ಥರ ಆಗೋಕ್ಕೆ ಸ್ವಲ್ಪ ಬೇರೆ ಥರ ಇರಬೇಕು. ಹಿಂಗಿದ್ಬಿಟ್ಟು ಹಿಂಗಿದ್ರೆ ಅದನ್ನ ನಾವು ಒಂದು ರೈಸಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ. ಅಂದರೆ ಒಂದು ಬ್ಯಾಕ್ಡ್ರಾಪಲ್ಲಿ ಪಾಸಿಟಿವ್ ಇದ್ದು
ಲೋಗಳು ಮೇಲೆ 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 ಹೋಗ್ತಾ ಇದೆ, ಬಟ್ ಹೈ ಒಂದೇ ಕಡೆ ಒಂದು ಸಪೋರ್ಟಾಗಿ ಬಿಲ್ಡಪ್ ಆಗಿತ್ತು ಅಂದರೆ ಅಲ್ಲಿ ಯಾವತ್ತೋ ಒಂದಿನ ಹೈನ ಮುರಿದ್ಬಿಟ್ಟು ಮೇಲ್ಗಡೆ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಬಟ್ ಆ ರೀತಿ ಆಗಿಲ್ಲ. ಇಲ್ಲಿ ಹೈ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಇದನ್ನ ಯಾವುದೇ ಒಂದು ಪ್ಯಾಟರ್ನ್ ಅಂತ ಹೇಳೋಕ್ಕಾಗಲ್ಲ. ಇದೇ ನೋಡಿ ನಮಗೆ ಬಿಯರಿಷಲ್ಲಿ ಈ ಥರ ಇದ್ಬಿಟ್ಟು ಈ ಥರ ಬಂದಿತ್ತು ಅಂತಂದರೆ ಅಂದರೆ ಒಂದು ಲೋ ಟೆಸ್ಟ್ ಆಗ್ತಾ ಇದೆ, ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಒಂದು ನೆಗೆಟಿವ್ ಮೂಮೆಂಟ್ ಇರಬೇಕಿತ್ತು, ಅದಕ್ಕೆ ಆ ಥರ ಆಗಿ ಪ್ಯಾಟರ್ನ್ ಬಂದಿದ್ರೆ ಓಕೆ ಇನ್ನೂ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಲಾಂಗ್ ಚಾರ್ಟಲ್ಲಿ ವೀಕ್ಲಿ ಚಾರ್ಟಲ್ಲಿ ನೋಡಿದ್ರೆ ಬ್ಯಾಕ್ ಡ್ರಾಪಲ್ಲಿ ಆ ಥರ ಪ್ಯಾಟರ್ನ್ ಇಲ್ಲ. ಸೊ ಇದನ್ನ ಯಾವುದೇ ಒಂದು ಪ್ಯಾಟರ್ನಿಗೆ ಅಂತ ನಾವು ಕೂರ್ಸೋಕ್ಕಾಗೋದಿಲ್ಲ ಕ್ರೂಡ್ನ. ಬಟ್ ಸ್ಟಿಲ್ ಕ್ರೂಡು ನನ್ನ ಪ್ರಕಾರ ವಾಪಸ್ ಒಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆನೇ ಹೋಗುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬಟ್ ತಪ್ಪಾಗಿರ್ಬೋದು, ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಹೋಪ್ಫುಲಿ 5600 ಆ ಲೆವೆಲ್ಗಳನ್ನು ಏಪ್ರಿಲ್ ಮೇನಲ್ಲಿ ಬಿಟ್ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ ಅಂತ ಅನಿಸುತ್ತೆ ನನಗೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಮತ್ತೆ ಆ ಝೋನ್ ಹತ್ರ ಬರ್ತಾ ಇದೆ, ಸಪೋರ್ಟ್ ತೊಗೊತಾ ಇದೆ. ಒಂಥರ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತ ಗಾದೆ ಇದೆಯಲ್ಲ, ಆ ಥರ ನೋಡಿ ಈ ಝೋನಲ್ಲಿ ದೊಡ್ಡದಾಗಿ ನಿಂತ್ಕೊಂಡಿದೆ. ಯಾಕೆ ಈ ಥರದ್ದು ಮೂಮೆಂಟಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಇದು ಬಿಟ್ಟು ಹೋಗೋದಿಲ್ಲ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಒಂದು ಆಫ್ಟರ್ 21 ಮಂತ್ಸ್ ಈ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾ ಇದೆ 400 ಲೆವೆಲ್ನ. ಮೋರೋವರ್ ಇಲ್ಲಿ ಒಂದು ದೊಡ್ಡದಾಗಿ ಮಾರಬೂಸು ಬಂದಿತ್ತು, ಈ ಹಿಂದೆ ಎಲ್ಲ ನಿಂತು ಹೋಗಿರುವಂಥದ್ದು. ಸೊ ಅದು ಸಪೋರ್ಟಾಗಿ ಆ್ಯಕ್ಟ್ ಆಗಲೇಬೇಕು. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದು ನ್ಯಾಚುರಲ್ ಗ್ಯಾಸು ಒಂದು ಶಾರ್ಪ್ ಮೂಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಮುಂದಿನ ಸೋಮವಾರ ಇದರ ಎಕ್ಸ್ಪೈರಿ ಆಗಿರುತ್ತೆ. ಸೊ ಎಕ್ಸ್ಪೈರಿ ಅಷ್ಟೊತ್ತಿಗೆ ತಿರ್ಗಾ 400 ಈ ಲೆವೆಲ್ಗಳಿಗೆ ಏನಾದ್ರು ಹೋಗುವಷ್ಟು ದೊಡ್ಡ ಜಂಪ್ ಬರುತ್ತಾ ಏನು ಅನ್ನೋದು ನೋಡಬೇಕು. ಯಾಕೋ ಒಂದು ದೊಡ್ಡ ಮೂಮೆಂಟು ಬರೋ ಥರ ಸಾಧ್ಯತೆ ಕಾಣಿಸ್ತಾ ಇದೆ ನನಗೆ ನ್ಯಾಚುರಲ್ ಗ್ಯಾಸಲ್ಲಿ. ಎಗೇನ್ ಬಯಾಸ್ಡ್ ಆನ್ ಅಪ್ ಸೈಡ್ ಅಂತಲೇ ಹೇಳ್ತೀನಿ. ಇದರಲ್ಲೂ ಕೂಡ ಈಗ ನಾನು ಯಾವುದೇ ರೀತಿಯಾದ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಸ್ಟಾಕಲ್ಲಿ ಟ್ರೇಡ್ ಮಾಡ್ತಿರೋ, ಕಮೋಡಿಟಿಲಿ ಟ್ರೇಡ್ ಮಾಡ್ತಿರೋ, F&O ಟ್ರೇಡ್ ಮಾಡ್ತಿರೋ, ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ನ್ಯೂಸ್ ಅಂತ ನೋಡ್ತಾ ಹೋಗೋದ್ರೆ ಏನಿದೆ ನ್ಯೂಸು, ಫೆಬ್ರವರಿನಲ್ಲಿ ಭಾರತದ ಎಕ್ಸ್ಪೋರ್ಟ್ಸು 10.9% ಕುಸಿದಿದೆ ಅಂತ ಡೇಟಾ ಬಂದಿತ್ತು. ಇದು 20 ತಿಂಗಳಲ್ಲೇ ಅತ್ಯಂತ ಕನಿಷ್ಠ ಅಂತ ಹೇಳ್ತಾ ಇದ್ದಾರೆ. ವರಿ ಮಾಡ್ಕೋಬೇಕಾಗಂಗಾದ್ರೆ ಈಗಿನ FIIಗಳು ಬರ್ತಾ ಇದೀವಿ ಅಂತ ಅಂದ್ಕೊಂಡಿದ್ವಿ, ಅಷ್ಟೊತ್ತಿಗೆ ಈ ಥರ ನ್ಯೂಸ್ ಬಂದಿದೆಯಲ್ಲ ಅಂತ ಅನ್ನೋದಾದರೆ ಇಂಪೋರ್ಟ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದೀವಿ. ಕ್ರೂಡಲ್ಲೂ ಕೂಡ ದೊಡ್ಡ ಗಣನೀಯವಾಗಿ 29% ಇಂಪೋರ್ಟ್ ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂತೆ ಕ್ರೂಡಲ್ಲಿ ಫೆಬ್ರವರಿ ಡೇಟಾ ಪ್ರಕಾರ. ಅದೇ ರೀತಿಯಾಗಿ ಗೋಲ್ಡಲ್ಲಿ 62% ಇಂಪೋರ್ಟ್ ಕಮ್ಮಿ ಆಗಿದೆ ಅಂತ ಬಂದಿದೆ. ಅದೇನಕ್ಕೆ ಯಾವ ರೀತಿಯಾಗಿ ಅಂತ ಗೊತ್ತಿಲ್ಲ, ಆಯಿತಾ. ಸೊ ಇದೆಲ್ಲ ನಡೀತಾ ಇದೆ. ಯಾಕಂದರೆ ಇಂಟರ್ನ್ಯಾಷನಲ್ ಇಲ್ಲೇ ಸ್ಟಾಕ್ ಇರೋದನ್ನು ಫಸ್ಟ್ ಖಾಲಿ ಮಾಡೋಣ ಅಂತ ಜ್ಯುವೆಲರ್ಸು ಕಮ್ಮಿ ತೊಗೊಂಡಿದ್ದಾರೆ. ಇಂಪೋರ್ಟ್ ಅಥವಾ ಡಿಮ್ಯಾಂಡೇ ಕಮ್ಮಿ ಆಗಿದೆಯಾ ಏನು ಕತೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಪೋರ್ಟು ಕೂಡ ಕಮ್ಮಿ ಆಗಿದೆ, ಎಕ್ಸ್ಪೋರ್ಟು ಕೂಡ ಕಮ್ಮಿ ಆಗಿದೆ. ಓವರಾಲ್ ನಮ್ಮ ವಿತ್ತೀಯ ಕೊರತೆ, ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ ಇದನ್ನ, ಅದು ಕೂಡ ಒಳ್ಳೆ ಲೆವೆಲ್ಗೆ ಬಂದಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದು ಲಾಂಗ್ ಟರ್ಮಲ್ಲಿ ಎಕನಾಮಿಗೆ ಒಂದು ಪಾಸಿಟಿವ್ ಸೂಚ್ಯಂಕನೇ ಇದು. ಅದು ಇನ್ನೂ ಒಂದು ಏನು ಅನಾಲಿಸಿಸ್ ಬರ್ತಾ ಇದೆ ಅಂದರೆ ಎಕ್ಸ್ಪೋರ್ಟು ಅಷ್ಟೊಂದು 10% ಕಮ್ಮಿ ಆಗಿದೆ ಅಂತ ಕಾರಣ ಯಾಕೆ ಅಂತಂದರೆ ಲಾಸ್ಟ್ ಇಯರ್ ಫೆಬ್ರವರಿ ಡೇಟಾ ಜೊತೆ ಕಂಪೇರ್ ಆಗ್ತಾ ಇರುತ್ತಲ್ವ ಇಯರ್ ಆನ್ ಇಯರು. ಸೊ ಲಾಸ್ಟ್ ಇಯರ್ದು ನಾವು ತುಂಬ ಹೈ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿದ್ವಿ ಫೆಬ್ರವರಿನಲ್ಲಿ. ಐ ಥಿಂಕ್ $41 ಬಿಲಿಯನ್ ಏನೋ. ಸೊ ಅದನ್ನು ಕಂಪೇರ್ ಮಾಡಿ ನೋಡೋದಾದರೆ ಸ್ವಲ್ಪ ಕಮ್ಮಿ, $36 ಬಿಲಿಯನ್ ಏನೋ ಆಗಿದೆ. ಆದರೆ ವಿಚ್ ಇಸ್ ಎ ಸ್ಟಿಲ್ ಗುಡ್ ಗ್ರೋತ್ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗುವಂಥದ್ದು, ಇಂಪೋರ್ಟು ಕಮ್ಮಿಯಾಗಿ ಎಕ್ಸ್ಪೋರ್ಟು ಕಮ್ಮಿ ಆಗಿದ್ರೆ ವೆರಿ ಗುಡ್. ಬಟ್ ಇಂಪೋರ್ಟ್ ನಾವು ಜಾಸ್ತಿ ಮಾಡ್ಕೊತಾ ಇದೀವಿ, ಎಕ್ಸ್ಪೋರ್ಟ್ ಮಾತ್ರ ಕಮ್ಮಿ ಆಗಿದೆ ಅಂದರೆ ನಮಗೆ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತಲ್ವ, ಅದು ಆಗಬಾರ್ದು. ಸೊ ಅಂತ ಇನ್ನೂ ವರ್ಸ್ಟ್ ಡೇಟಾ ಅಲ್ಲ ಇದು. ಬಜಾಜ್ ಫಿನ್ ಸರ್ವಿಸ್, ನಿಮಗೆ ಆಲ್ರೆಡಿ ಬಜಾಜ್ ಅಲಯನ್ಸ್ ಬಗ್ಗೆ ನಾನು ಟರ್ಮ್ ಇನ್ಶೂರೆನ್ಸ್ ಯಾರಾದರೂ ಮಾಡಿಸಿಲ್ಲ ಅಂದರೆ ಮಾಡಿಸಿ ಅಂತ ಹೇಳಿ ಪ್ರತಿ ವಿಡಿಯೋದ ಒಂದು ಪಿಂಟ್ ಕಾಮೆಂಟಲ್ಲೂ ಕೊಟ್ಬಿಟ್ಟು ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಆ ವಿಡಿಯೋನ. ನೋಡಿ ಹಿಂದೆ ಎಲ್ಲ ಏನಿತ್ತು, ಈಗ ಇನ್ಶೂರೆನ್ಸಲ್ಲಿ ಬಜೆಟಲ್ಲಿ ಬಂದಿದ್ರಲ್ವಾ ಚೇಂಜಸ್ನ ಇದು ಮಾಡಿದ್ರು. ಅಂದರೆ ಇನ್ಮೇಲಿಂದ ಒಂದು FDIದು 100% ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಮೊದಲೇನಾಗ್ತಿತ್ತು 74% ಇತ್ತು. ಅಂದರೆ ಯಾವುದೋ ಒಂದು ಹೊರದೇಶದ ಇನ್ಶೂರೆನ್ಸ್ ಕಂಪನಿ ಇಲ್ಲಿ ಬಂದು ಸ್ವಂತವಾಗಿ ತಮ್ಮ ಉದ್ಯಮನ ಶುರು ಮಾಡೋಂಗೆ ಇರಲಿಲ್ಲ. ಇಲ್ಲಿರುವಂಥ ಒಂದು ಲೋಕಲ್ ಅಂದರೆ ಮೇಡ್ ಇನ್ ಇಂಡಿಯಾ ಒಂದು ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಟೈ ಅಪ್ ಆಗಿ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರನೇ ಸುಮಾರು ಕಂಪ್ನಿಗಳದ್ದು ನೀವು ನೋಡಿರ್ತೀರ, ಈ ಮಣಿಪಾಲ್ ಸಿಗ್ನಾ ಆಗಿರ್ಬೋದು, ಬಜಾಜ್ ಅಲಯನ್ಸ್ ಆಗಿರ್ಬೋದು, ಈ ಥರ ಸಾಕಷ್ಟು ಕಂಪ್ನಿಗಳಿದೆ. ಅವರೆಲ್ಲ ಒಂದು ಇಲ್ಲಿ ಕಂಪನಿ, ಒಂದು ಹೊರಗಡೆ ಕಂಪ್ನಿ, ಈ ರೀತಿಯಾಗಿ ಇರ್ತಾ ಹೋಗ್ತಾ ಇತ್ತು. ಸೊ ಈಗ ಬಜಾಜ್ ಅವ್ರ ಜೊತೆ ಬಜಾಜ್ ಅಲಯನ್ಸ್ ಅನ್ನೋದು ಒಂದು ಕಂಪನಿ ಅಲ್ವಾ, ಅದು ಅವರೆರಡು ಟೈ ಅಪ್ ಆಗಿದ್ರು. ಈಗ ಇವೆರಡು ಇಂಡಿವಿಜುವಲ್ ಇನ್ಶೂರೆನ್ಸ್ ಕಂಪನಿಗಳಾಗಿ ಲಿಸ್ಟ್ ಆಗ್ತವೆ ಅಥವಾ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಎರಡರದ್ದು ಹೋಲ್ಡಿಂಗ್ ಕಂಪನಿಯಾಗಿ ಬಜಾಜ್ ಫಿನ್ ಸರ್ವಿಸ್ ಇತ್ತು. ಈಗ ಬಜಾಜ್ ಫಿನ್ ಸರ್ವಿಸು ಅಲಯನ್ಸ್ ಅನ್ನೋ ಕಂಪನಿ ಏನಾದ್ರು ಸಪರೇಟಾಗಿ ಇನ್ಶೂರೆನ್ಸ್ ಲಿಸ್ಟ್ ಆದರೂ ಕೂಡ ಅದರಲ್ಲೂ 24 or 26% ಸ್ಟೇಕ್ನ ತೊಗೊತಾರೆ ಅಂತ ಸುದ್ದಿ ಬಂದಿದೆ. ಇದು ಒಂದು ಪಾಸಿಟಿವ್ ನ್ಯೂಸು. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ಗೂ ಕೂಡ ಒಂದು ನ್ಯೂಸ್ ಇದೆ. ರಾಜೀವ್ ಜೈನ್ ಏನೊಂದು MD ಆಗಿ ಕಾರ್ಯನಿರ್ವಹಿಸಿದ್ರು, ತುಂಬ ಒಳ್ಳೆ ಕೆಲಸನ ಮಾಡಿದ್ರು, ಅವರು ಬದಲಾಗ್ತಾರೆ ಈ ಮಾರ್ಚ್ ಒಳಗಡೆ. ನೆಕ್ಸ್ಟ್ ಯಾರು ಬರ್ತಾರೆ, ಯಾವ ರೀತಿ ಲೀಡರ್ಶಿಪ್ ಇರುತ್ತೆ, ಅದಕ್ಕೆ ಸ್ಟಾಕು ಕೂಡ ಒಂದು ರಿಯಾಕ್ಟ್ನ ಕೊಡ್ತಾ ಹೋಗ್ಬೋದು. ಬಜಾಜ್ ಫಿನ್ ಸರ್ವಿಸು, ಬಜಾಜ್ ಫೈನಾನ್ಸ್ ಸ್ಟಾಕ್ಗಳನ್ನ ನೀವು ವಾಚ್ಔಟ್ ಮಾಡ್ತಾ ಇರ್ಬೋದು. ಅದೇ ರೀತಿಯಾಗಿ FII ಅಂತ ಇದೆ. FII ಅಂದರೆ ಇವರು ಫ್ಯೂಚರ್ ಇನ್ಸ್ಟಿಟ್ಯೂಟ್ ಅಥಾರಿಟಿ ಅಂತಲೇ ಏನೋ ಹೇಳ್ತಾರೆ. ಅಂದರೆ ಮೇನ್ಲಿ F&O ಇದ್ರ ರಿಲೇಟೆಡ್ ಟ್ರೇಡ್ ಮಾಡೋದ್ರ ಬಗ್ಗೆ ಇರುವಂಥ ಒಂದು ಆರ್ಗನೈಸೇಷನು. ಅವರು ಸೆಬಿಗೆ ನ್ಯೂ ರೂಲ್ಸ್ ಏನು ತರಕ್ಕೆ ಹೋಗಿದ್ದಾರೆ, ಅದಕ್ಕೆ ಬೇಡ ಅಂತ ಅದ್ರ ಬಗ್ಗೆ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಏನು ಸೆಬಿ ರೂಲ್ಸ್ ಹೊಸ ರೂಲ್ಸ್ ತರಕ್ಕೆ ಹೋಗಿತ್ತು ಅಂತಂದರೆ, ಈಗ ಎಕ್ಸ್ಪೈರಿ ದಿನಗಳಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ,
ಈಗ ಓ ಎ ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ಡೆಲ್ಟಾ ಬೇಸ್ಡ್ ಓ ಎ ಕ್ಯಾಲ್ಕುಲೇಷನ್ನ ಮಾಡೋಕ್ಕೆ ಅಂತ ಹೋಗಿದ್ರು. ಓಪನ್ ಇಂಟ್ರೆಸ್ಟ್ ಏನು ಕ್ಯಾಲ್ಕುಲೇಷನ್ ಆಗುತ್ತೋ ಅದು ಡೆಲ್ಟಾ ಬೇಸ್ಡ್, ಅಂದರೆ ಅದು ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಇನ್ಸ್ಟೆಡ್ ಆಫ್ ಫಿಕ್ಸ್ ಒಂದೇ ರೇಂಜಲ್ಲಿ ಇರೋದ್ರ ಬದಲು. ಇದರಿಂದ ಏನು ನಾವು ಸಾಧಿಸೋಕೆ ಹೋಗಿದ್ದಾರೆ ಅಂದರೆ, ಈ ಕ್ಯಾಶ್ ಮಾರ್ಕೆಟಿಗೆ ಅಲೈನ್ ಆಗಿರುತ್ತೆ. ಕೆಲವೊಂದು ಎಫ್ ಆ್ಯಂಡ್ ಓ ಎಲಿಜಿಬಲ್ ಆಗಿರುವಂಥ ಸ್ಟಾಕ್ಸ್ಗಳಿದಾವಲ್ಲ, ಒಂದು 130 ಸ್ಟಾಕ್ಸ್ಗಳು. ಇದ್ರ ಬಗ್ಗೆ ನಾನು ಆಲ್ರೆಡಿ ಶಾರ್ಟ್ ಸೀರೀಸಲ್ಲಿ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ, ಯಾವಾಗ ಸ್ಟಾಕ್ಸು ಎಫ್ ಆ್ಯಂಡ್ ಓಗೆ ಎಲಿಜಿಬಲ್ ಆಗುತ್ತೆ, ಯಾವಾಗ ಆಚೆ ಬರುತ್ತೆ ಅಂತ. ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅದರಲ್ಲಿ ನಾವು ಮಾತಾಡಿದ್ವಲ್ಲ, ಅದನ್ನು ತಡೆಯೋಕ್ಕೆ ಅಂದರೆ ಒಂದಿಷ್ಟು ಬ್ಯಾನ್ ಅಂತ ಹಾಕ್ಬಿಡ್ತಾರಲ್ವ, ಒಂದಿಷ್ಟು ಈ ಎಫ್ ಆ್ಯಂಡ್ ಓ ಎಲಿಜಿಬಲ್ ಸ್ಟಾಕಲ್ಲಿ ಬ್ಯಾನ್ ಮಾಡಿಬಿಡ್ತಾರೆ. ಯಾವಾಗ ತುಂಬ ಒಂದು ವಾಲಟೈಲ್ ಮೂಮೆಂಟ್ ಆಯಿತು, ಅಥವಾ ಅದು ಫಾಲೋ ಮಾಡ್ತಾ ಇಲ್ಲ, ಅದು ಏನೋ ಒಂದು ಎಫ್ ಆ್ಯಂಡ್ ಓಗೆ ಎಲಿಜಿಬಿಲಿಟಿ ಆಗಿರೋ ರೂಲ್ಸ್ ಇದೆಯಾ, ಅದು ಫಾಲೋ ಮಾಡ್ತಿಲ್ಲ ಅಂದರೆ ಅದು ಮಾಡ್ತಾರಲ್ಲ, ಆ ರೀತಿ ಬ್ಯಾನ್ ಹಾಕೋದನ್ನು ತಪ್ಪಿಸುತ್ತೆ. ಡೈನಾಮಿಕ್ ಆಗಿ ಈ ರೀತಿ ಡೆಲ್ಟಾ ಬೇಸ್ಡ್ ಓ ಎ ಕ್ಯಾಲ್ಕುಲೇಷನ್ ಇಟ್ಟರೆ ಅಂತ ಅವ್ರು ಹೇಳಿದರು. ಆದರೆ FIA ಅನ್ನೋ ಒಂದು ಅಸೋಸಿಯೇಷನ್ ಏನು ಹೇಳಿದೆ, ಇದರಿಂದ ರಿಟೇಲರ್ಸ್ಗೆ ತುಂಬ ಆಪತ್ತಾಗುತ್ತೆ, ತುಂಬ ಮ್ಯಾನಿಪುಲೇಟಿವ್ ಆಗ್ತಾ ಹೋಗುತ್ತೆ, ನೀವು ಅಂದ್ಕೊಂಡೋದಕ್ಕೆಲ್ಲ ನಿಮ್ಮದು ಉದ್ದೇಶನ ಉಲ್ಟಾ ಆಗ್ತಾ ಹೋಗುತ್ತೆ, ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ನೋಡೋಣ, ಅದಿನ್ನೂ ಡಿಸ್ಕಷನ್ ಪೇಪರ್ ಅದೆಲ್ಲ ಡಿಸ್ಕಷನ್ ಆಗಿ ಅದು ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅವ್ರದ್ದೊಂದು ವಿಂಗ್ ಇದೆಯಲ್ಲ, ನಿಮಗೆ ಯಾರು ಬ್ರಾಡ್ಬ್ಯಾಂಡ್ ತೊಗೊಂಡಿದ್ರು, ಮತ್ತೊಂದು ಏರ್ಟೆಲ್ ಸಿಮ್ ಇಟ್ಕೊಂಡಿದ್ರೆ ನಿಮಗೆಲ್ಲ ಕೇಳುತ್ತೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ರೀಚಾರ್ಜ್ ಮಾಡಬೇಕಾ ಹಂಗೆ ಹೀಗೆ ಅಂತ. ನೋಡಿ, ಅದು ಆಲ್ರೆಡಿ 1 ಬಿಲಿಯನ್ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿದೆ ಅಂತ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು. ಇದು ಹೇಳ್ತಾ ಇದೆ NBFC ಕ್ರೆಡಿಟ್ ಸ್ಟೋರಿ ತುಂಬ ಪಾಸಿಟಿವ್ ಆಗಿದೆ, ಅದಕ್ಕೋಸ್ಕರ ಬ್ಯಾಂಕು NBFCನಲ್ಲಿ ನಾವು ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಇದು ಹೇಳ್ತಾ ಇದೆ. ಅದೇ ರೀತಿಗೆ ನೆಟ್ ಡೈರೆಕ್ಟ್ ಟ್ಯಾಕ್ಸ್, ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಿಡಿ, GST ಮತ್ತೊಂದು ಇದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ನಿಮಗೆ ಯಾವ್ದು ಬರ್ತಾ ಹೋಗುತ್ತೆ, ಹೌದು GST ಬರ್ತಾ ಹೋಗುತ್ತೆ, ಮತ್ತೊಂದು ಬರ್ತಾ ಹೋಗುತ್ತೆ. ಆದರೆ ಡೈರೆಕ್ಟ್ ಟ್ಯಾಕ್ಸ್ ನೀವು ಕಟ್ತಿರಲ್ಲ, ಏನು ಡೈರೆಕ್ಟಾಗಿ ಇನ್ಕಮಿಗೆ ಬಂದಿರೋದಕ್ಕೆ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಿರಲ್ಲ, ಅದು 13% ಜಾಸ್ತಿ ಆಗಿದೆ ಅಂತೆ FY 25 ಅಂತ ಸುದ್ದಿ ಬಂದಿದೆ. ಸೊ ಈಗೇನು ಗೌರ್ಮೆಂಟಿಗೆ ಒಳ್ಳೆ ಲಾಭ ಆಗ್ತಾ ಇದೆ. ಈಗ ಮೇಯಿಂದ ಅದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಹೇಳಿ. ಯಾರಾದರೂ ಟ್ಯಾಕ್ಸ್ ಸ್ಯಾಲರಿಡ್ ಎಂಪ್ಲಾಯೀಸ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ, ನೀವು ಟ್ಯಾಕ್ಸ್ ಪ್ಲಾನಿಂಗು ಮತ್ತು ಟ್ಯಾಕ್ಸ್ ಫೈಲಿಂಗ್ ಎರಡು ಡೆಡಿಕೇಟೆಡ್ ಪ್ಲೇಲಿಸ್ಟ್ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ ಯಾಕೆ ನಾವು ಡಿಕ್ಲೇರ್ ಮಾಡಬೇಕು, ಏನು ಓಲ್ಡ್ ರೆಜಿಮು, ಏನು ನ್ಯೂ ರೆಜಿಮು, ಅದೆಲ್ಲದನ್ನು ಕೂಡ ಹಿಂದೆ ಫಾಲೋ ಅಪ್ ಮಾಡಿದ್ದೆ. ಆದರೆ ಹೊಸದಾಗಿ ಬಂದಿರೋ ನ್ಯೂ ರೆಜಿಮ್ ಅಂದರೆ ಏನು ಇವಾಗ April 1 ಜಾರಿ ಆಗುತ್ತಲ್ಲ, ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿಲ್ಲ ಈ ವೀಕೆಂಡು ಅಥವಾ ಮತ್ತೊಂದು ವೀಕೆಂಡಲ್ಲಿ. ಬಟ್ ಕಂಪ್ಯಾರಿಸನ್ ವೀಡಿಯೋ ಮಾಡಿದ್ದೆ, ಅದು ಬಜೆಟ್ ಬಂದಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾಡಿದ್ದೆ. ಬಟ್ ಬೇಕಾದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿಬಿಟ್ಟು ಹಾಕೋಣ, ಏನು ಚೇಂಜಸ್ ಆಗುತ್ತೆ ಲಾಸ್ಟಿಗೂ ಈಗೂ ಕಂಪೇರ್ ಮಾಡಿದ್ರೆ ಅಂತ. ಬಟ್ ಆಲ್ರೆಡಿ ಬಜೆಟ್ ಟೈಮಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ 2025 ಮಿಷನ್ ಗೊತ್ತಿದೆ ನಿಮಗೆಲ್ಲರಿಗೂ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು, ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.